ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥವರೆಲ್ಲರನ್ನು ಕೂಡ ಯೇಸು ನಾಮದಲ್ಲಿ ವಂದಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಹೋದವಾರ ಯಾವ ವಿಷಯವನ್ನು ಸಂಗತಿಯನ್ನು ನಾವು ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡ್ತೀರಾ? ದೇವರು ಯಾವ ವಿಷಯದ ಕುರಿತಾಗಿ ನಮ್ಮ ಸಂಗಡ ಮಾತಾಡಿದ್ರು? ಹಲ್ಲೆಲೂಯಾ. ಮರೆತು ಬಿಟ್ಟಿದ್ದೀರಿ ಬಂದಂಥವ್ರು? ಹಲ್ಲೆಲೂಯಾ. ಯೇಸು ಸ್ವಾಮಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ನಂಬುವವನು ಕತ್ತಲೆಯಲ್ಲಿ ನಡೆದೇ ಜೀವ ಕೊಡುವ ಬೆಳಕಿನಲ್ಲಿ ನಡಿತಾನೆ ಎನ್ನುವಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ಯೇಸು ಸ್ವಾಮಿ ಹತ್ತಿರ ಇರತಕ್ಕಂಥ ಶಿಷ್ಯರು ಅವರು ಯಾವ ರೀತಿಯಾಗಿ ಆತನನ್ನು ಅನುಸರಿಸಿ ನಡೆದಂಥ ಸಮಯದಲ್ಲಿ ಅವರು ಆಶೀರ್ವಾದಕ್ಕೆ ಪಾತ್ರರಾದರು. ಅವರು ಕತ್ತಲೆಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ದೇವರಲ್ಲಿ ಇದ್ದಾಗಲೂ ಕೂಡ ಮಾಡಿದ ಕಾರಣಕ್ಕಾಗಿ ಅವರ ನಾಶನದ ಕಡೆಗೆ ಯಾವ ರೀತಿಯಾಗಿ ಹೋದರು ಎನ್ನುವಂಥ ಸಂಗತಿಯನ್ನು ನಾವು ಧ್ಯಾನ ಮಾಡಿದಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವು ಧ್ಯಾನ ಮಾಡೋಣ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಸಂಗತಿಗಳನ್ನು ಬಿಡದೆ ಮಾಡುವವರು ಆಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 42ನೇ ವಚನ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಹಿರೀ ಸಭೆ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭವರ್ತಮಾನವನ್ನು ಸಾರುತ್ತಾ ಇದ್ದರು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕೆಲವೊಂದು ವಿಷಯಗಳು, ಸಂಗತಿಗಳು ನಮ್ಮ ಜೀವಿತದ ಉದ್ದಕ್ಕೂ ಕೂಡ ನಾವು ಅನುಸರಿಸಿ ನಡೆಯುವಂಥವರು ಆಗಬೇಕು. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಎಡೆಬಿಡದೆ ನಾವೇನು ಮಾಡಬೇಕು? ದೇವಾಲಯದಲ್ಲಿ ಮತ್ತು ಆತನ ಉಪದೇಶವನ್ನು ಕೇಳುವುದರಲ್ಲಿ, ಉಪದೇಶವನ್ನು ಹೇಳುವುದರಲ್ಲಿ, ದೇವರ ಕುರಿತಾಗಿ ನಾವು ತಿಳಿಸುವುದರಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ದೇವರ ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮ್ಮ ಜೀವಿತದಲ್ಲಿ ಈ ಕಾರ್ಯಗಳನ್ನು ನಾವು ಸಂಪೂರ್ಣವಾಗಿ ಮಾಡುವವರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಈ ಕಾರ್ಯಗಳ ವಿಷಯವಾಗಿ ಅವರೇನಾಗಿದ್ದಾರೆ? ನಿರ್ಲಕ್ಷ್ಯ ವಹಿಸುವಂಥವರಾಗಿದ್ದಾರೆ. ಅನೇಕರು ಈ ಕಾರ್ಯಗಳ ವಿಷಯವಾಗಿ ಅವರು ನಿಸ್ಸಹಾಯಕರಾದಂಥ ಒಂದು ಸ್ಥಿತಿಯಲ್ಲಿ ಇರುವಂಥವರಾಗಿದ್ದಾರೆ ಪ್ರಿಯರೇ. ಆ ಕೆಲಸ ನನ್ನದಲ್ಲವಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ಜಾರಿ ಹೋದಂಥವರಾಗಿದ್ದಾರೆ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಎಡೆಬಿಡದೆ ದೇವಾಲಯದ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ, ಉಪದೇಶವನ್ನು ಕೇಳುವಂಥದ್ರ ವಿಷಯದಲ್ಲಿ, ಉಪದೇಶವನ್ನು ತಿಳಿಸುವಂಥದ್ರ ವಿಷಯದಲ್ಲಿ, ಶುಭವರ್ತಮಾನವನ್ನು ಪ್ರಕಟಿಸುವುದಂಥ ವಿಷಯದಲ್ಲಿ ನಾವು ಎಡೆಬಿಡದೆ ಪ್ರತಿ ದಿನವೂ ಕೂಡ ನಾವೇನಾಗಿರ್ಬೇಕು? ಅದರಲ್ಲಿ ತೊಡಗಿಸಿಕೊಳ್ಳುವಂಥವರು ಆಗಿರಬೇಕು ಪ್ರಿಯರೇ. ದೇವರ ವಾಕ್ಯ ಯಾಕೆ ನಮಗೆ ಇದೊಂದು ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದೆ ಅಂತಂದರೆ, ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕಂತೇಳಿ ದೇವರು ಹೇಳಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೀನು ದೇವರನ್ನು ನಂಬಿದ ಮೇಲೆ, ಪರಲೋಕಕ್ಕೆ ನೀನು ಬಾಧ್ಯಸ್ಥನಾದ ಮೇಲೆ, ಇನ್ನೊಬ್ಬ ವ್ಯಕ್ತಿ ಆತನು ಪಾತಾಳಕ್ಕೆ ಹೋಗೋದಕ್ಕೆ ನೀನು ಎಷ್ಟು ಮಾತ್ರಕ್ಕೂ ಕೂಡ ಏನು ಮಾಡಲ್ಲ? ಇಷ್ಟಪಡಲ್ಲ. ಯಾಕೆ ಹೇಳ್ರಿ? ಪಾತಾಳದ ಕುರಿತಾಗಿ, ನರಕದ ಕುರಿತಾಗಿ ಸಂಪೂರ್ಣವಾದಂಥ ಅವಗಾಹನೆ ಉಳ್ಳಂಥ ವ್ಯಕ್ತಿ ನೀನು ಆಗಿದ್ದೀಯ. ಅಲ್ಲಿಗೆ ಯಾರು ಹೋಗ್ತಾರೆ ಎಂಬುದಾಗಿ ತಿಳಿದುಕೊಂಡಂಥ ವ್ಯಕ್ತಿ ನೀನು ಆಗಿದ್ದೀಯ. ಪರಲೋಕಕ್ಕೆ ಸೇರಿಸಲ್ಪಡಬೇಕಾದರೆ ಕ್ರಿಸ್ತನ ರಕ್ತದಲ್ಲಿ ಯಾವ ವ್ಯಕ್ತಿ ತೊಳೆಯಲ್ಪಡ್ತಾನೋ, ಆತನನ್ನು ಯಾರು ನಂಬಿ ನೀತಿವಂತರಾಗಿ ನಡೀತಾರೋ, ಆತನನ್ನು ನಂಬುವುದರ ಮೂಲಕವಾಗಿ ರಕ್ಷಣೆಯನ್ನು ಹೊಂದಿಕೊಳ್ತಾರೋ ಅವರು ಪರಲೋಕಕ್ಕೆ ಏನಾಗ್ತಾರೆ? ಬಾಧ್ಯಸ್ಥರಾಗ್ತಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ದೇವರನ್ನು ಒಳ್ಳೆಯದನ್ನು ನಾವು ನಂಬಿದಾದ ಮೇಲೆ ಒಳ್ಳೆಯದರ ಕಡೆಗೆ ಇನ್ನೂ ಅನೇಕರು ಬರಬೇಕಂತೇಳಿ ತಿಳಿಸುವಂಥ ಒಂದು ಹಂಗಿನಲ್ಲಿ ನಾವು ಇರುವಂಥವರಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅವರು ಎಡೆ ಬಿಡದೆ ತಾವು ಯಾವುದನ್ನು ದೇವರಿಂದ ಹೊಂದಿಕೊಂಡ್ರೆ ಆ ವಿಷಯವನ್ನು ತಿಳಿಸುವುದರಲ್ಲಿ, ಅವರು ಸಭೆಯಾಗಿ ಕೂಡುವಂಥದ್ರಲ್ಲಿ ಅವರು ಸಂಪೂರ್ಣವಾಗಿ ಏನಾಗಿದ್ರಿ? ಏಕ ಮನಸ್ಸಿನಿಂದ ಇದ್ದರು. ಈ ಕಾರ್ಯವನ್ನು ಅವರು ಪ್ರತಿ ದಿವಸವೂ ಕೂಡ ಮಾಡುವಂಥವರಾಗಿದ್ದರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಅವರು ಹಿರೀ ಸಭೆ ಎದುರಿನಿಂದ ಹೊರಟು ಹೋದ ಮೇಲೆ ಎಡೆ ಬಿಡದೆ ಏನು ಮಾಡ್ತಾ ಇದ್ದಾರೆ? ಅವರು ದೇವಾಲಯದಲ್ಲಿ, ದೇವರ ಆಶ್ರಯದಲ್ಲಿದ್ದಾರೆ ಪ್ರಿಯರೇ. ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲಿದ್ದಾರೆ ಅವರು? ದೇವರ ಆಶ್ರಯದಲ್ಲಿ ಇದ್ದಾರೆ. ಇವತ್ತಿನ ದಿವಸ ನಾವು ಎಷ್ಟು ಗಳಿಗೆಯನ್ನು ನಾವೇನು ಮಾಡಿದ್ದೇವೆ? ಸುಮ್ಮನೆ ಲೋಕದಲ್ಲಿ ನಾವು ವ್ಯರ್ಥವಾಗಿ ಕಳೆದಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಎಡೆಬಿಡದೆ ದೇವಾಲಯದಲ್ಲಿ ಇರುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರು ಆಗಿದ್ದೇವೆ. ಹಲ್ಲೆಲೂಯಾ. ಎಡೆಬಿಡದೆ ದೇವರ ಸನ್ನಿಧಾನವನ್ನು ಪ್ರೀತಿಸುವಂಥವ್ರು ನಾವು ಆಗಿದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಆಶ್ರಯಕ್ಕೆ ನಾವು ಬಂದಾದ ಮೇಲೆ ಅದನ್ನು ಒಂದು ದಿವಸ ಅಲ್ಲ, ಕಂಟಿನ್ಯೂವಸ್ ಆಗಿ ನಮ್ಮ ಜೀವಿತದ ಅವಧಿಯವರೆಗೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ದೊಡ್ಡದಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಎಡೆಬಿಡದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಏನು ಮಾಡ್ತಾ ಇದ್ದಾರೆ? ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 31ನೇ ವಚನ ನಾವು ನೋಡುವಾಗ
ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿ ಇರ್ರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಪೌಲನು ಸ್ಪಷ್ಟವಾಗಿ ಯಾವ ರೀತಿಯಾಗಿ ಅಬದ್ಧ ಬೋಧ ಎನ್ನುವಂಥದ್ದು, ಯಾವ ರೀತಿಯಾಗಿ ದುರ್ಬೋಧನೆ ಎನ್ನುವಂಥದ್ದು, ಯಾವ ರೀತಿಯಾಗಿ ವ್ಯತ್ಯಾಸಕರವಾದಂಥ ಬೋಧನೆ ಎನ್ನುವಂಥದ್ದು ಬರಲಿಕ್ಕಿದೆ ಎಂಬುದಾಗಿ ಶಿಷ್ಯರನ್ನು, ನಂಬಿದಂಥವರನ್ನು ಮರಳುಗೊಳಿಸಿ ಅವ್ರನ್ನ ಪುನಃ ಏನು ಮಾಡ್ತಾರೆ, ಲೋಕದ ಕಡೆಗೆ ನಡೆಸುವಂಥ ಕಾರ್ಯಗಳು ಉಂಟಾಗ್ತವಂತೇಳಿ ಪೌಲನ್ ಏನು ಮಾಡ್ತಾ ಇದ್ದಾನೆ ರೀ, ಹಗಲಿರುಳು ಕಣ್ಣೀರು ಸುರಿಸುತ್ತಾ ಎಡೆಬಿಡದವ್ರಿಗೆ ಏನು ಮಾಡ್ತಾ ಇದ್ದಾನೆ, ಬುದ್ಧಿಯನ್ನು ಹೇಳ್ತಾ ಇದ್ದಾನೆ. ನೀವಿಷ್ಟು ದಿವಸ ನಂಬಿದ್ದೀರಿ, ನಿಮ್ಮ ನಂಬಿಕೆ ಎಲ್ಲಿ ಹೋಯ್ತು? ಇಷ್ಟು ದಿವಸ ನೀವು ಯಾವುದನ್ನು ಸತ್ಯ ಎಂಬುದಾಗಿ ತಿಳಿದುಕೊಂಡಿದ್ದೀರಿ, ಅದನ್ನು ಅಷ್ಟು ಬೇಗ ನೀವು ಮರೆತು ಹೋಗ್ಬಿಟ್ರೆ. ಯಾವಾಗ ಆದಾಮವ್ವ ಆ ಏದೇನ್ ತೋಟದಲ್ಲಿ ಇರುವಾಗ ದೇವರ ಮೇಲೇ ಅನುಮಾನ ಹುಟ್ಟುವ ಹಾಗೆ ಮಾಡಿದ ಯಾರು? ಸೈತಾನ್. ಯಾರ ಮೇಲೆ ರೀ? ದೇವರು ಹೇಳಿದ ಏನಂತೇಳಿ, ಅಣ್ಣನ ನೀವು ತಿನ್ನಬಾರದು, ಮುಟ್ಟಬಾರದು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಹೇಳಿದಂಥ ಮಾತನ್ನೇ ಅವನು ಸೈತಾನನ್ನು ಕೂಡ ಹೇಳ್ತಾ ಇದ್ದಾನೆ. ಆದರೆ ಅವನೊಂದನ್ನು ಸೇರಿಸಿ ಹೇಳ್ತಾ ಇದ್ದಾನೆ, ಏನಂತೇಳಿ, ನೀವು ತಿಂದರೆ ಏನಾಗ್ತೀರಿ? ದೇವರಂತೆ ಆಗಿಬಿಡ್ತೀರಿ ಅಂತೇಳಿ. ಹಲ್ಲೆಲೂಯಾ. ದೇವರು ಹೇಳಿದ್ದು ಒಂದು, ಆದರೆ ಸೈತಾನ ಹೇಳುವಂಥದ್ದು ವ್ಯತ್ಯಾಸವಾದಂಥ ಒಂದು ಬೋಧನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಪ್ರಿಯರೇ, ಪೌಲನು ದೇವರಿಂದ ಯಾವಾಗ ರೆವಲ್ಯೂಷನನ್ನು ಪಡೆದುಕೊಂಡಿದ್ದಾದ ಮೇಲೆ ಸಂಪೂರ್ಣವಾಗಿ ಅದನ್ನೇ ತಿಳಿಸ್ಬೇಕಾದ್ರೆ ಅಲ್ಲಿ ಅನೇಕರು ಬಂದು ಏನು ಮಾಡ್ತಾ ಇದ್ದಾರೆ, ಕೆಲವರು ಎದ್ದು 30ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು ಎಂಬುದಾಗಿ. ವ್ಯತ್ಯಾಸ ಬೋಧನೆ ಮಾಡ್ತಾರೆ. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಂಥದ್ದು ಬಿಟ್ಟು ಅವರು ವ್ಯತ್ಯಾಸಕರವಾದಂಥ ಬೋಧನೆಯನ್ನು ಮಾಡುವಂಥವ್ರಾಗಿರ್ತಾರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳ್ತಾ ಇದೆ, ಎಡೆಬಿಡದೆ ನಾನು ಏನು ಮಾಡ್ತಾ ಇದ್ದೇನೆ, ಬುದ್ಧಿ ಹೇಳ್ತಾ ಇದ್ದೇನೆ, ಕಣ್ಣೀರು ಸುರಿಸ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತೇಳಿ ಅಂದರೆ, ಮೊದಲನೇದಾಗಿ ಎಡೆಬಿಡದೆ ನಾವು ದೇವಾಲಯದಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಸಾಮೀಪ್ಯದಲ್ಲಿ, ದೇವರ ಒಂದು ಏನಂತ ಹೇಳ್ತೀವಿ ಅಂತಂದರೆ ಹತ್ತಿರದಲ್ಲಿ ನಾವು ಸಮಯವನ್ನು ಕಳೆಯುವಂಥ ವ್ಯಕ್ತಿಗಳಾಗಿರ್ಬೇಕು. ನಾವು ಹೊಂದಿಕೊಂಡಿರುವಂಥದ್ದನ್ನು, ಒಳ್ಳೆಯದನ್ನು ಇತರರಿಗೆ ನಾವು ತಿಳಿಸುವಂಥ, ಪ್ರಕಟಿಸುವಂಥ ಹಂಗಿನಲ್ಲಿ ನಾವು ಇರುವಂಥವರಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಪೌಲನು ನಂಬಿದಾಗಿನಿಂದ ಆತನು ಸುಮ್ಮನೆ ಇರಲಿಲ್ಲ, ಆತನ ಮನಸ್ಸು ಸುಮ್ಮನೆ ಇರಲಿಲ್ಲ. ಆತನು ಯಾರನ್ನು ಒಡೆದನು ಅವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಏನು ಮಾಡಿದಾರೆ, ಪ್ರಕಟಿಸಿದ ಪ್ರಿಯರೇ. ಹಲ್ಲೆಲೂಯಾ. ಆತನನ್ನು ನೋಡಿ ಅನೇಕರು ಭಯಪಟ್ಟರು. ಅಯ್ಯೋ, ಪೌಲನು ಮತ್ತೆ ನಮ್ಮನ್ನು ಸೆರೆಮನೆಗೆ ಎಳೆದುಕೊಂಡು ಹೋಗ್ತಾನೆ, ಪೌಲನು ನಮ್ಮನ್ನು ಪುನಃ ರಕ್ತ ಸುರಿಸ್ತಾನೆ, ಗಾಯಗಳನ್ನು ಮಾಡ್ತಾನೆ ಅಂತೇಳಿ ಅನೇಕರು ಪ್ರಾರಂಭದಲ್ಲಿ ಭಯಪಟ್ಟರು. ಆದರೆ ಕ್ರಿಸ್ತನ ನಿಮಿತ್ತವಾಗಿ, ಆತನ ಪ್ರೀತಿಯ ನಿಮಿತ್ತವಾಗಿ, ಆತನ ಕರ್ತನನ್ನು ಎದುರುಗೊಂಡು ಕಂಡುಕೊಂಡಂಥ ಆದಮೇಲೆ ಸಂಪೂರ್ಣವಾಗಿ ತನಗೆ ಒಪ್ಪಿಸಿಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಏನು ಮಾಡ್ತಾ ಇದ್ದಾನೆ, ಅದನ್ನು ನಿರ್ವಹಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಎಡೆ ಬಿಡದೆ ಯಾವ ಪೌಲನು ಅನೇಕ ಶಿಷ್ಯರ ಕಣ್ಣಲ್ಲಿ ಕಣ್ಣೀರನ್ನು ತರಿಸಿದ್ನೋ ಅದೇ ಪೌಲ ಈ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ ರೀ, ತಾನು ಹಗಲಿರುಳು ಕಣ್ಣೀರು ಸುರಿಸ್ತಾ ಇದ್ದಾನೆ. 3 ವರ್ಷಗಳಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ, ನೀವು ಏನು ಮಾಡಿರಿ, ಸತ್ಯ ಬೋಧನೆಯನ್ನು ತಿಳಿದುಕೊಳ್ಳ್ರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ ಕಡೆಗೆ ಒಂದು ಸಾರಿ ಬನ್ನಿ ನೀವು, 10ನೇ ಅಧ್ಯಾಯ 25ನೇ ವಚನ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೇನು ಬಿಡಬಾರ್ದ್ರಿ, ನಾವು ಸಭೆಯಾಗಿ ಕೂಡುವಂಥದ್ದನ್ನು ಅನೇಕರು ಬಿಟ್ಟು ಬಿಟ್ಟಿದ್ದಾರೆ, ರೂಢಿ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಸಭೆಯಾಗಿ ಕೂಡುವಂಥದ್ದನ್ನು ಅನೇಕರು ಬಿಟ್ಟ ಪ್ರಕಾರವಾಗಿ ನೀವು ಬಿಟ್ಟು ಬಿಡದೆ, ಹಲ್ಲೆಲೂಯಾ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತೇಳಿ, ಸಭೆಯಾಗಿ ಕೂಡುವಂಥದ್ದನ್ನು ನೀವು ಬಿಟ್ಟು ಬಿಡದೆ, ಕರ್ತನ ಪ್ರತ್ಯಕ್ಷತೆ ನಮಗೆ ಇನ್ನೂ ಏನಾಗಿದೆ, ಹತ್ತಿರವಾಗಿರುವಂಥ ಕರ್ತನ ಪ್ರತ್ಯಕ್ಷತೆಯನ್ನು ನಾವು ಎದುರು ನೋಡುವಂಥವರಾಗಿ ಇರುವ ಕಾರಣಕ್ಕಾಗಿ ಇದನ್ನು ಇನ್ನಷ್ಟು ಕೂಡ ನಾವೇನು ಮಾಡಬೇಕು, ಸಭೆಯಾಗಿ ಕೂಡುವಂಥದ್ದನ್ನು ನಾವು ರೂಢಿ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಆವತ್ತಿನ ದಿವಸದಲ್ಲಿ ಅವರು ಅನೇಕವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರ ಬರುವಿಕೆಯನ್ನು ಅವ್ರು ಏನು ಮಾಡಿದ್ರಿ, ಆಲೋಚಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಪೌಲನ್ನು ಒಂದು ಸಾರಿ ಆತನ ಪತ್ರಿಕೆ ಬರೆಯುವಂಥ ಸಮಯದಲ್ಲಿ ಆತನು ಅನೇಕ ಸಂಗತಿಗಳನ್ನು ಏನು ಮಾಡ್ತಾನೆ, ತಿಳಿಸ್ತಾನೆ ಪ್ರಿಯರೇ. ನನ್ನನ್ನು 3ನೇ ಒಂದು ಆಕಾಶದ ಪರ್ಯಂತರಕ್ಕೂ ಕೂಡ ನಾನೇನಾದೆ, ಒಯ್ಯಲ್ಪಟ್ಟೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಆ ಒಂದು ಏನಂತ ಹೇಳ್ತೀವಿ,
ಭಾವನೆಗಳಲ್ಲಿ ನಾವು ಬರಬೇಕಾಗಿದೆ. ಆ ಒಂದು ಆತ್ಮೀಯತೆಯಲ್ಲಿ ನಾವು ಬರಬೇಕಾಗಿದೆ. ದೇವರನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುವಂಥ ಒಂದು ಸನ್ನಿವೇಶದಲ್ಲಿ ನಾವು ಬರಬೇಕಾಗಿದೆ. ಆತನನ್ನು ಹತ್ತಿರವಾಗಿ ಎದುರು ನೋಡುವಂಥ ಒಂದು ಸ್ಥಿತಿಯಲ್ಲಿ ನಾವು ಬರಬೇಕಾಗಿದೆ. ಕರ್ತನು ತಾನು ಹೇಳಿದ ಹಾಗೆ ಪುನಃ ಆತನು ಬರಲಿಕ್ಕಿದ್ದಾನೆ. ಆತನು ಖಂಡಿತವಾಗಿ ನಮ್ಮನ್ನು ಬಿಡದೆ, ಅನಾಥರನ್ನಾಗಿ ಬಿಡದೆ, ಆತನು ನಮ್ಮನ್ನು ತಾನಿರುವ ಸ್ಥಳದಲ್ಲಿ ಕರೆದುಕೊಂಡು ಹೋಗ್ಬೇಕಂತೇಳಿ ಆತನು ಬರಲಿಕ್ಕಿರುವಂಥ ಸಮಯದಲ್ಲಿ ನಾವು ಸಭೆಯಾಗಿ ಕೂಡುವಂಥದ್ದನ್ನು ಏನು ಮಾಡಬಾರ್ದ್ರಿ, ಬಿಟ್ಟು ಬಿಡಬಾರ್ದು. ಅದರ ಸಲುವಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇವತ್ತಿನ ದಿವಸ ನಾವು ಎಡೆಬಿಡದೆ ದೇವಾಲಯದಲ್ಲಿ ಆಶ್ರಯದಲ್ಲಿ ನಾವಿರಬೇಕು. ಎಡೆಬಿಡದೆ ದೇವರ ಒಂದು ವಿಷಯಗಳನ್ನು ತಿಳಿಸುವಂಥವರಾಗಿರಬೇಕು. ಒಳ್ಳೆಯದನ್ನು ನಾವು ಹೊಂದಿಕೊಂಡ ಮೇಲೆ ಇತರರಿಗೆ ತಿಳಿಸುವಂಥ ಹಂಗಿನಲ್ಲಿ ನಾವು ಇದ್ದೇವೆ ಪ್ರೇರಣೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆಯಾಗಿ ಕೂಡುವಂಥದ್ದನ್ನು ಕೂಡ ನಾವು ಬಿಡದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಆಲಯದಲ್ಲಿ ಸಿಗುವಂಥದ್ದು ಬೇರೆ ಹೊರಗಡೆ ಎಲ್ಲಿ ಕೂಡ ಲೌಕಿಕವಾಗಿ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿರ್ತಕ್ಕಂಥ ಸಮಾಧಾನ, ಇಲ್ಲಿರ್ತಕ್ಕಂಥ ಶಾಂತಿ, ಇಲ್ಲಿ ದೇವರು ಕೊಡುವಂಥ ಆಶೀರ್ವಾದಗಳು ಹೊರಗಡೆ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಆತ್ಮೀಯ ಜಗತ್ತಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಈ ಆತ್ಮ ಜಗತ್ತಿನಿಂದ ನಾವು ಎಲ್ಲ ಲೌಕಿಕ ಜಗತ್ತಿನಲ್ಲಿರ್ತಕ್ಕಂಥದ್ದು ಎಲ್ಲವುಗಳನ್ನು ದೇವರ ಹತ್ರ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅನೇಕ ಭಕ್ತರು, ಹೊಸ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರು ದೇವರಿಂದ ಹೊಂದಿಕೊಂಡಿದ್ದಾರೆ. ಈ ಲೋಕದಲ್ಲಿ ಬೇಕಾಗಿರುವಂಥ ಅನೇಕ ಸಂಗತಿಗಳನ್ನು ಯಾವುದರ ಮೂಲಕವಾಗಿ ದೇವರಲ್ಲಿ ಬೇಡಿಕೊಳ್ಳುವಂಥದ್ರ ಮೂಲಕವಾಗಿ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಸಭೆಯಾಗಿ ನಾವು ಏನು ಮಾಡಬೇಕಂತೆ, ಕೂಡುವಂಥದ್ದನ್ನು ಬಿಟ್ಟು ಬಿಡದೆ ಸಂಪೂರ್ಣವಾಗಿ ದೇವರ ಒಂದು ಬರುವಿಕೆ ಬಹಳ ಹತ್ತಿರವಾಗಿರುವುದರಿಂದ ದೇವರ ವಾಕ್ಯ ಹೇಳುತ್ತೆ, ಆತನು ಬಾಗಿಲಿನಲ್ಲಿ ನಿಂತುಕೊಂಡಿದ್ದಾನೆ. ನ್ಯಾಯಾಧಿಪತಿ ಆತನು ನ್ಯಾಯ ವಿಚಾರಣೆಯನ್ನು ದೇವಾಲಯದಿಂದ ಪ್ರಾರಂಭ ಮಾಡ್ತಾನೆ. ಎಲ್ಲಿ ಪ್ರಾರಂಭ ಮಾಡ್ತಾನೆ? ಫಸ್ಟ್ ನಮ್ಮಿಂದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಮೇಲೆ ಹೊರಗಿನವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ನ್ಯಾಯ ವಿಚಾರಣೆಯ ದಿನ ಅದು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅಂದರೆ ಇಲ್ಲಿನೇ ಪ್ರಾರಂಭವಾದಾಗ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ನಾವು ಎಷ್ಟು ಏನಂತ ಹೇಳ್ತೀವಿ, ಲೋಕಸ್ಥರ ರೀತಿಯಲ್ಲಿ ನಾವು ಇರದೆ ಸಂಪೂರ್ಣವಾಗಿ ದೈವಿಕವಾದಂಥ ವಿಚಾರಗಳಲ್ಲಿ ನಾವು ಜೀವಿಸುವಂಥವರು ಆಗಿರ್ಬೇಕಂತೇಳಿ. ಹಲ್ಲೆಲೂಯಾ. ದೇವರ ಭಯ ಭಕ್ತಿಯ ಕುರಿತಾಗಿ ಅನೇಕರು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳುವಂಥವ್ರು ಆಗಿಲ್ಲ. ದೇವರಿಗೆ ಭಯಪಡುವಂಥ ಸ್ಥಿತಿ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಕೇವಲ ಸುಮ್ಮನೆ ಏನಂತ ಹೇಳ್ತೀವಿ, ಲೋಕದಲ್ಲಿ ಯಾವ ರೀತಿಯಾಗಿ ಮೊದಲು ನಾವಿದ್ವು ಅದೇ ಒಂದು ಭಯದಲ್ಲಿದ್ದೇವೆ ಹೊರತಾಗಿ ಪರಿಪೂರ್ಣವಾಗಿ ದೇವರು ಬರುವಾಗ ಆತನನ್ನು ಎದುರುಗೊಳ್ಳುವಂಥ ಒಂದು ಆತ್ಮವಿಶ್ವಾಸ ಅನೇಕರಲ್ಲಿ ಇವತ್ತಿನ ದಿವಸ ಕಾಣಿಸ್ತಾ ಇಲ್ಲ ಪ್ರೇರ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ ಏನಂತ ಹೇಳಂದರೆ, ಆತನು ಬರಲಿಕ್ಕಿದ್ದಾನೆ. ಆತನನ್ನು ಎದುರುಗೊಳ್ಳಬೇಕಾದ್ರೆ ಖಂಡಿತವಾಗಿ ನಾವು ಏನಾಗಿರಬೇಕು, ಸಭೆಯಲ್ಲಿ ಇರಬೇಕು, ಮಂದೆಯಲ್ಲಿ ಇರಬೇಕು, ಒಂದು ಕುಟುಂಬವಾಗಿ ನಾವೆಯನ್ನು ಕಟ್ಟು ಎಂಬುದಾಗಿ ಹೇಳಿದ ಪ್ರೇರೆ. ಯಾರಿಗೆ? ದೇವರು ನೋಹನಿಗೆ ಹೇಳಿದ. ಹಲ್ಲೆಲೂಯಾ. ಆ ನೋಹನು ತನ್ನನ್ನು, ತನ್ನ ಕುಟುಂಬ, ತನ್ನ ಮಕ್ಕಳೆಲ್ಲರನ್ನ ಕಾಪಾಡಿಕೊಳ್ಳೋದಕ್ಕೆ ಏನಾದ, ಅವನು ಶಕ್ತಿವಂತನಾದ. ಹಲ್ಲೆಲೂಯಾ. ಕುಟುಂಬ ಅಂದ ತಕ್ಷಣ ಒಬ್ಬರು ಮಾತು ಒಬ್ಬರನ್ನು ಕೇಳಲಾರ್ದಂಥ ಪರಿಸ್ಥಿತಿಗಳಿರ್ತವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಂತಹ ಸಮಯದಲ್ಲಿ ಅವರೆಲ್ಲರನ್ನು ಏನು ಮಾಡ್ತಾ ಇದ್ದಾನೆ, ಒಂದೇ ಮಾರ್ಗದಲ್ಲಿ ತರ್ತಾ ಇದ್ದಾನೆ. ಎಷ್ಟು ಪ್ರಯಾಸ ಪಟ್ಟಿರೋದು ಯಾರು? ನೋಹ. ಹಲ್ಲೆಲೂಯಾ. ಆ ಒಂದು ಪ್ರಯಾಸದ ಪ್ರತಿಫಲವಾಗಿ ಆತನು ರಕ್ಷಣೆಯನ್ನು ಏನು ಮಾಡಿದನರಿ, ಪಡೆದುಕೊಂಡ ಪ್ರೇರ. ಅಂದರೆ ಬರುವಂಥ ಜಲಪ್ರಳಯದಲ್ಲಿ ಭಯಂಕರವಾದಂಥ ರೀತಿಯಲ್ಲಿ ಎಲ್ಲ ಜನರು ನಾಶವಾಗಿ ಹೋದಾಗಲೂ ಕೂಡ ಕೇವಲ ದೇವರ ಮಾತನ್ನು ನಂಬಿ ವಿಧೇಯತೆಯನ್ನು ತೋರಿಸಿರ್ತಕ್ಕಂಥ, ದೇವರ ಸಾನ್ನಿಧ್ಯದಲ್ಲಿ ಇರುವಂಥ ನಿಂತುಕೊಂಡಿರ್ತಕ್ಕಂಥ ನೀತಿವಂತನಾಗಿರ್ತಕ್ಕಂಥ ನೋಹನು ಮಾತ್ರ ಏನು ಮಾಡಿದರಿ, ಆ ಜಲಪ್ರಳಯದಿಂದ ಏನು ಮಾಡಿದ, ತಪ್ಪಿಸಿಕೊಂಡು ಅವನ ಕುಟುಂಬದವರನ್ನು ತಪ್ಪಿಸಿಕೊಳ್ಳೋದಕ್ಕೆ ಅವನು ಬಹಳ ಪ್ರಯಾಸವನ್ನು ಪಟ್ಟ ಪ್ರೇರ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ನಾವೆಲ್ಲರೂ ಕೂಡ ಪರಲೋಕದ ಒಂದು ಕುಟುಂಬವಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮಲ್ಲಿ ಯಾರು ಒಬ್ಬರು ತಪ್ಪಿ ಹೋದರೂ ಕೂಡ ಮನಸ್ಸಿಗೆ ಎಷ್ಟೋ ನೋವಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಯ್ಯೋ, ಮೊದಲು ಇವರು ಆಲಯಕ್ಕೆ ಬರ್ತಾ ಇದ್ರು, ಆದರೆ ಇವತ್ತು ಏನು ಮಾಡ್ತಾ ಇಲ್ಲ, ಅವರು ಪುನಃ ಲೋಕದ ಕಡೆಗೆ ಹೋಗ್ಬಿಟ್ರು. ಮೊದಲು ದೇವರ ಸನ್ನಿಧಾನದಲ್ಲಿ, ದೇವರ ಸಾಮೀಪ್ಯದಲ್ಲಿ ಇದ್ದರು, ಆದರೆ ಅವರು ದೇವರ ಬಳಿಗೆ ಬರುವಂಥದ್ದನ್ನು ಬಿಟ್ಟು ಬಿಟ್ಟು ಮತ್ತೆ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳನ್ನು ಮಾಡುವವರಾಗಿ ಪುನಃ ಬಲಹೀನರಾಗಿ, ಅಯ್ಯೋ ಕುಟುಂಬದಿಂದ ಏನಾದರೂ ಇವರು ದೂರವಾಗಿ ಹೋಗ್ಬಿಟ್ರು ಅಂತೇಳಿ ನಾವೇನು ಮಾಡ್ತಿರ್ತೀವಿ ರೀ, ಮರೆತಿರ್ತೀವಿ. ಅದ್ರ ಸಲುವಾಗಿ ಕಣ್ಣೀರು ಸುರಿಸುತ್ತಾ ಏನು ಮಾಡ್ತಾ ಇದ್ದಾನೆ ಪೌಲನು, ಗೋಳಾಡುತ್ತಾ ಈ ಒಂದು ವಾಕ್ಯವನ್ನು ಬರಿತಾ ಇದ್ದಾನೆ ಪ್ರೇಯರ್. ಏನಂತೇಳಿ, ನೀವು ಬಿಟ್ಟು ಬಿಡದೆ. ಹಲ್ಲೆಲೂಯಾ. ಸಭೆಯಾಗಿ ಕೂಡುವಂಥದ್ದನ್ನು ನೀವು ಬಿಟ್ಟು ಬಿಡದೆ. ಕರ್ತನ ಪ್ರತ್ಯಕ್ಷತೆ ಬಹಳ ಹತ್ತಿರವಾಗಿದೆ. ಆತನನ್ನು ಎದುರುಗೊಳ್ಳಬೇಕಾದ್ರೆ, ಆತನನ್ನು ನಾವು ಮುಖಾಮುಖಿಯಾಗಿ ಭೇಟಿಯಾಗಬೇಕಾದ್ರೆ, ಆತನನ್ನು ನಾವು ಸಿದ್ಧರಾಗಿ ನಾವು ನಿಲ್ಲುವವರಾಗಿರಬೇಕು ಹೊರತಾಗಿ ನಾವು ನಮ್ಮ ಸಿದ್ಧತೆಯನ್ನು ಎಷ್ಟು ಮಾತ್ರ ಕೂಡ ಅಲಕ್ಷ್ಯ ಮಾಡಬಾರದು ಪ್ರಿಯರೇ. ಪ್ರತಿ ದಿವಸವೂ ಕೂಡ ಆಂತರ್ಯದಲ್ಲಿ ಪುರುಷನೇನಾಗಬೇಕು, ನೂತನವಾಗಿ ಹುಟ್ಟುವವನಾಗಬೇಕು. ಹೊಸ ಹೊಸ ಅನುಭವಗಳನ್ನು ದೇವರಲ್ಲಿ ನಾವು ಹೊಂದಿಕೊಳ್ಳುವವರು ಆಗಬೇಕು. ಪ್ರಾರ್ಥನೆಯನ್ನು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಅಂಶ ಏನಂತಂದರೆ, ನೀವು ಎಡೆಬಿಡದೆ ಏನು ಮಾಡಿರಿ,
ಪ್ರಾರ್ಥನೆಯನ್ನು ಮಾಡುವವರಾಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬ ತಾಯಿ ಇದ್ದಾಳೆ ಒಂದು ಊರಲ್ಲಿ, 18ನೇ ಅಧ್ಯಾಯ ಅನ್ಸುತ್ತೆ ಲೂಕನ ಬರೆದ ಸುವಾರ್ತೆಯಲ್ಲಿ. ಆ ತಾಯಿ ನೋಡ್ರಿ, ಆ ಊರಲ್ಲಿ ಒಬ್ಬ ಯಜಮಾನ ಇದ್ದಾನೆ. ಈ ತಾಯಿಗೆ ಅನ್ಯಾಯ ಆಗಿದೆ. ಅನ್ಯಾಯವಾದಂಥ ಸಮಯದಲ್ಲಿ ಆ ಊರಿನ ಯಜಮಾನನ ಬಳಿಗೆ ಹೋಗಿ, ನ್ಯಾಯಾಧಿಪತಿಯ ಬಳಿಗೆ ಹೋಗಿ ತನ್ನ ನ್ಯಾಯವನ್ನು ಏನು ಮಾಡ್ತಾ ಇದ್ದಾಳೆ, ಆಕೆ ಕೇಳ್ತಾ ಇದ್ದಾಳೆ ಪ್ರೇಯರ್. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾಳೆ, ತನಗೆ ನ್ಯಾಯ ಆಗಬೇಕಂತೇಳಿ ಕೇಳ್ತಾ ಇದ್ದಾಳೆ. ಆದರೆ ಆ ನ್ಯಾಯಾಧಿಪತಿಯ ಕುರಿತಾಗಿ ದೇವರ ವಾಕ್ಯ ಹೇಳುತ್ತೆ, ಅವನು ಮನುಷ್ಯರನ್ನು ಲಕ್ಷ್ಯ ಮಾಡೋದಿಲ್ಲ, ದೇವರನ್ನು ಕೂಡ ಲಕ್ಷ್ಯ ಮಾಡೋದಿಲ್ಲ. ಅಂದರೆ ಅವನು ಎಷ್ಟು ಕೆಟ್ಟ ನ್ಯಾಯಾಧಿಪತಿ ಆಗಿರಬೇಡ. ಮನುಷ್ಯರು ಯಾರಿಗೂ ಭಯಪಡಲ್ಲ ಅಂದರೆ ದೇವರಂದ್ರೂ ಕೂಡ ಮುಲಾಜಿನೇ ಇಲ್ಲ ಅಂತೇಳಂತ ಅಂತಹ ವ್ಯಕ್ತಿಯ ಬಳಿಗೆ ಒಬ್ಬ ತಾಯಿ ಏನು ಮಾಡ್ತಾ ಇದ್ದಾಳೆ, ಆಕೆ ಹೋಗ್ತಾ ಇದ್ದಾಳೆ ಪ್ರೇಯರ್. ಯಾವುದಕ್ಕಾಗಿ ಹೋಗ್ತಾ ಇದ್ದಾಳೆ, ತನ್ನ ನ್ಯಾಯವನ್ನು ಬಗೆಹರಿಸಿಕೊಳ್ಳುವುದಕ್ಕಾಗಿ. ಆಕೆ ಗೊತ್ತು ಇವನು ನ್ಯಾಯವನ್ನು ಬಗೆಹರಿಸೋದಿಲ್ಲ ಅಂತೇಳಿ, ಆದರೂ ಕೂಡ ಆಕೆ ಬೆನ್ನತ್ತಿದ್ದಾಳೆ. ಬಿಟ್ಟು ಬಿಡದೆ, ಆಕೆ ಸಂಪೂರ್ಣವಾಗಿ ಎಡೆಬಿಡದೆ ಆತನ ಬಳಿಗೆ ಹೋಗ್ತಾ ಇದ್ದಾಳೆ. ಹೋಗುವಂಥ ಸಮಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆತನು 1 ಸಾರಿ 2 ಸಾರಿ 3 ಸಾರಿ ಹೀಗೆ ಆಕೆ ಬರುವಂಥದ್ದನ್ನು ನೋಡಿ, ಅಯ್ಯೋ ಈಕೆ ನನ್ನನ್ನು ಏನು ಮಾಡಿಬಿಡ್ತಾಳೆ, ದಣಿವಾರಿಸಿಬಿಡ್ತಾಳೆ, ಈಕೆ ಬಂದು ನನಗೆ ಕಷ್ಟ ಕೊಡ್ತಾಳೆ ಎನ್ನುವಂಥ ಒಂದು ಸ್ಥಿತಿಯನ್ನು ತಿಳಿದುಕೊಂಡು ಹೇಗಾದರೂ ಮಾಡಿ ಈಕೆ ನ್ಯಾಯವನ್ನು ನಾನೇನು ಮಾಡಬೇಕು, ಬಗೆಹರಿಸಬೇಕು. ಹಲ್ಲೆಲೂಯಾ. ಎಷ್ಟು ಸಾರಿ ಈಕೆ ಬರ್ತಾ ಇದ್ದಾಳೆ, ತನ್ನ ನ್ಯಾಯಕ್ಕಾಗಿ ಬೇಡ್ತಾ ಇದ್ದಾಳೆ. ನಾನು ನ್ಯಾಯ ಕೊಡಿಸಲ್ಲ ಅಂತೇಳಿ ಗೊತ್ತಿದ್ರು ಕೂಡ ಈಕೆ ಏನು ಮಾಡ್ತಾ ಇದ್ದಾಳೆ, ನನ್ನ ಬಳಿಗೆ ಬರ್ತಾ ಇದ್ದಾಳೆ ಅಂತೇಳಿ ಆತನಲ್ಲಿ ಒಂದು ಆಲೋಚನೆ ಹುಡ್ತಾ ಇದೆ ಪ್ರೇರ. ಆಲೋಚನೆ ಏನ್ರಿ, ಈಕೆ ನ್ಯಾಯವನ್ನು ಹೇಗಾದರೂ ಮಾಡಿ ನಾನು ತೀರಿಸಬೇಕು. ಅಂತಹ ಕೆಟ್ಟವನಾಗಿರ್ತಕ್ಕಂಥ ನ್ಯಾಯಾಧಿಪತಿಗೆ ಒಂದು ವೇಳೆ ಅಂತಹ ಮನಸ್ಸು ಬಂದ ಮೇಲೆ, ಯಾವಾಗಲೂ ಕೂಡ ಒಳ್ಳೆಯವನಾಗಿರುವಂಥ ದೇವರು, ನಾವು ಅನುದಿನವೂ ಕೂಡ ಆತನನ್ನು ಬೇಡುವಾಗ ಎಡೆಬಿಡದೆ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ವಾ? ಹಲ್ಲೆಲೂಯಾ. ಪ್ರೈಸ್. ಅದೇ ಸಂದರ್ಭದ ಕುರಿತಾಗಿ ದೇವರು ಮಾತಾಡ್ತಾರೆ. ಒಂದು ಸಾರಿ ಓದ್ತೀರಿ 18ನೇ ದೇವರು, ಒಂದು ನಿಮಿಷ, ಕೊನೆಯ 2 ಲೈನ್ಗಳು ಅದರಲ್ಲಿ. ಅದೇ 18ನೇ ಅಧ್ಯಾಯದಲ್ಲಿ ಮೊದಲು ಪ್ಯಾರಾಗ್ರಾಫಲ್ಲಿ, ಒಂದು ನಿಮಿಷ, 7-8 ಓದ್ಬಿಡ್ರಿ. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ತಡವಾದರೂ ಕೂಡ ದೇವರು ಅವರ ನ್ಯಾಯವನ್ನು ಖಂಡಿತವಾಗಿ ಆತನೇನು ಮಾಡ್ತಾನಂತೆ, ತೀರಿಸುತ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು. ಹಲ್ಲೆಲೂಯಾ. ಪ್ರೈಸ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಎಡೆಬಿಡದೆ ನಾವೇನು ಮಾಡಬೇಕು, ಪ್ರಾರ್ಥಿಸುವಂಥವರು ಆಗಬೇಕು ಪ್ರೇಯರೆ. ಹಲ್ಲೆಲೂಯಾ. ಪ್ರೈಸ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ತಾಯಿ ಎಡೆಬಿಡದೆ ಪ್ರಾರ್ಥಿಸಿದಂಥ ಕಾರಣಕ್ಕಾಗಿ ಆಕೆಯ ಪ್ರಾರ್ಥನೆಯನ್ನು, ಆಕೆಯ ಮನವಿಯನ್ನು ಆ ನ್ಯಾಯಾಧಿಪತಿ ಯಾವ ರೀತಿಯಾಗಿ ಕೇಳಿದ್ನೋ, ದೇವರಾದುಕೊಂಡಂಥವರು ದೇವರಲ್ಲಿ ಮೊರೆ ಇಡುವಾಗ ದೇವರು ಕೇಳೋದಿಲ್ವ? ಖಂಡಿತವಾಗಿ ಆತನೇನು ಮಾಡ್ತಾನೆ, ಕೇಳ್ತಾನೆ ಪ್ರೇರ. ಆತನ ಚಿತ್ತದ ಪ್ರಕಾರವಾಗಿ ಇರುವಂಥ ಎಲ್ಲ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿಕೊಡ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಎಡೆಬಿಡದೆ ದೇವಾಲಯದಲ್ಲಿ ಅವರು ಇದ್ದುಕೊಂಡು ದೇವರ ಒಂದು ಸಾಮೀಪ್ಯದಲ್ಲಿ, ದೇವರ ಒಂದು ಆಶ್ರಯದಲ್ಲಿ ಇರುವಂಥವ್ರು ಅವರು ಆಗಿದ್ರು ಪ್ರೇರೆ. ಆದಿ ಅಪೊಸ್ತಲರ ಕಾಲದಲ್ಲಿ. ಇವತ್ತಿನ ದಿವಸ ನಾವು ಕೂಡ ಎಡೆಬಿಡದೆ ಎಲ್ಲಿರ್ಬೇಕ್ರಿ, ದೇವರ ಆಶ್ರಯದಲ್ಲಿ ಇರಬೇಕು. ದೇವರಲ್ಲಿ ಅವರು ಎಡೆಬಿಡದೆ ಏನಂತ ಹೇಳ್ತಾ ಇದ್ದೀವಿ, ಸಭೆಯಾಗಿ ಕೂಡುವಂಥದ್ದನ್ನು ಅವರು ಬಿಟ್ಟು ಬಿಡೋದು ಏನು ಮಾಡ್ತಾ ಇದ್ರು, ಸಭೆಯಾಗಿ ಕೂಡುವಂಥದ್ರ ಕುರಿತಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅವರು ವಹಿಸ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡುವಂಥ ಹಂಗಿನಲ್ಲಿಯೂ ಕೂಡ ನಾವು ಇದ್ದೇವೆ ಪ್ರಿಯರೇ. ಯಾಕಂದರೆ ಪ್ರಾರ್ಥನೆ ದೇವರಿಂದ ಎಲ್ಲ ಸಕಲ ಆಶೀರ್ವಾದಗಳನ್ನು ನಮ್ಮ ಬಳಿಗೆ ತರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಮನವಿಗಳನ್ನು, ಮೊರೆಗಳನ್ನು ಕೇಳಿ ಆತನು ನಮ್ಮ ಜೀವಿತದಲ್ಲಿ ಅತಿಶಯ ಕಾರ್ಯಗಳನ್ನು ಜರುಗಿಸ್ತಾನೆ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡುವಾಗ ತಂದೆಯಾದ ದೇವರಿಗೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸ್ತಾನೆ. ಒಂದು ವೇಳೆ ತಡವಾದರೂ ಕೂಡ ಖಂಡಿತವಾಗಿ ದೇವರು ಏನು ಮಾಡ್ತಾನೆ, ಅನುಗ್ರಹಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರೇರ. ಅದೇ ರೀತಿಯಾಗಿ ಪ್ರಕಟಣೆ ಪುಸ್ತಕದಲ್ಲಿ ಕೆಲವೊಂದು ವಿಷಯಗಳನ್ನು, ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ನೀವು 2ನೇ ಅಧ್ಯಾಯದ ಕಡೆಗೆ ಬರ್ತೀರಾ, 22ನೇ ವಚನ. ಈಗ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳಿಗೆ ವಿಚಾರ ಮಾಡುವರು. ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬಿಟ್ಟು ಬಿಡದಂತೆ ಅಂದರೆ ಕೆಲವೊಂದು ವಿಷಯಗಳು, ಸಂಗತಿಗಳು ಏನಂತ ಹೇಳ್ತೀವಿ,
ಎಜಿಬೇಲಳು ಎನ್ನುವಂಥ ಸ್ತ್ರೀ, ಆಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಲೋಕದ ವಿಚಾರಗಳು ಕೆಲವೊಂದು ಸಭೆಗೆ ಅಲ್ಲಿ ಹೇಳುವಂಥದ್ದು. ಸಭೆಯಲ್ಲಿರ್ತಕ್ಕಂಥ 7 ಸಭೆಗಳಿಗೆ ಅಲ್ಲಿ ದೇವರು ಬರೆಸಿರ್ತಕ್ಕಂಥ ಪತ್ರಿಕೆ ಪ್ರೇಯರ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಸಭೆಯಲ್ಲಿ ಹೆಂಗ ಪರಿಸ್ಥಿತಿ ಇದೆ ಅಂತಂದರೆ, ದೇವಾಲಯದಲ್ಲಿದ್ದಾರೆ, ದೇವರ ಆಶ್ರಯದಲ್ಲಿದ್ದಾರೆ, ಆದರೂ ಕೆಲವೊಂದು ವಿಷಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ತಪ್ಪಿ ಹೋದಂಥವ್ರಾಗಿದ್ದಾರೆ. ಅದಕ್ಕಾಗಿ ದೇವರು ಎಚ್ಚರಿಸ್ತಾ ಇದೆ ಏನಂತೇಳಿ, ಅವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಕಾರ್ಯಗಳನ್ನು ನೀನು ಬಿಟ್ಟು ಬಿಡದೆ ಹೋದರೆ, ಹಲ್ಲೆಲೂಯಾ, ಅಲ್ಲಿ ಹೋದ್ರೆ ಒಂದ್ಸರಿ ಇರೋಜರು ಅವಳ ಹಾಸಿಗೆ ಮೇಲೆ ಮಾಡುವೆನು ಮತ್ತು ಅವಳಲ್ಲಿ ವ್ಯಭಿಚಾರ ಮಾಡುವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಮಹಾ ಸಂಕಟದ ಕಾಲ ಹೊಂದಿದೆ. 7 ವರ್ಷ ಭೂಮಿಯ ಮೇಲೆ ಶ್ರಮೆಯ ಕಾಲ ಬರಲಿದೆ. ಹಲ್ಲೆಲೂಯಾ. ಆ 7 ವರ್ಷ ಶ್ರಮೆಯ ಕಾಲದಲ್ಲಿ ಸಭೆಯಾಗಿರ್ತಕ್ಕಂಥ ನಾವು ಈ ಭೂಮಿಯ ಮೇಲಿರಲ್ಲ, ನಾವೆಲ್ಲರೂ ಏನಾಗಿರ್ತೀವಿ, ಎತ್ತಲ್ಪಟ್ಟಿರ್ತೀವಿ. 7 ವರ್ಷಗಳ ಕಾಲ ವಿವಾಹ ಮಹೋತ್ಸವ ಎಲ್ಲಿ ನಡೀಲಿಕ್ಕಿದೆ, ಮೇಘದಲ್ಲಿ ನಡೀಲಿಕ್ಕಿದೆ. ಮಧ್ಯಾಕಾಶದಲ್ಲಿ ವಿವಾಹ ಮಹೋತ್ಸವಕ್ಕಾಗಿ ನಾವು ಸಿದ್ಧರಾಗಿ ಅಲ್ಲಿರ್ತೀವಿ. ಆ ಸಮಯದಲ್ಲಿ ಮಹಾ ಸಂಕಟದ ಕಾಲ ಎಲ್ಲಿರುತ್ತೀ, ಈ ಭೂಮಿ ಮೇಲೆ ಇರುತ್ತೆ ಪ್ರೇರ. ಆ ಒಂದು ಸಮಯದಲ್ಲಿ ಒಂದು ವೇಳೆ ಅವಳ ಕೃತ್ಯಗಳನ್ನು ಇನ್ನೂ ಮಾಡುತ್ತಾ ದೇವರಿಗೆ ವಿರುದ್ಧವಾದಂಥ ಲೌಕಿಕವಾದಂಥ ವಿಚಾರಗಳನ್ನು, ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಲೌಕಿಕವಾದಂಥ ಆಶಾ ಭೋಗಗಳನ್ನು ಮಾಡುತ್ತಾ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಸ್ತ್ರೀಗೆ ಸಂಬಂಧಪಟ್ಟಂಥ ಕಾರ್ಯಗಳಂತಂದರೆ ಲೌಕಿಕವಾದಂಥ ವ್ಯಭಿಚಾರ ಅಂತಂದರೆ ಯಾವುದಕ್ಕೆ ಸಾದೃಶ್ಯ ರೀ? ಸತ್ಯದೇವರನ್ನು ಬಿಟ್ಟು ದೇವರುಗಳು ಅನೇಕರು ಎನ್ನುವಂಥ ಒಂದು ಸಿದ್ಧಾಂತ ಯಾವುದಿದೆಯೋ ಅದಕ್ಕೆ ನಾವೇನಂತ ಹೇಳ್ತೀವಿ, ಆತ್ಮಿಕ ವ್ಯಭಿಚಾರ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ನಿಮ್ಮ ಮನಸ್ಸನ್ನು, ನೀವು ಆ ವ್ಯಭಿಚಾರದ ಮನಸ್ಸನ್ನು ಬಿಟ್ಟು ಬಿಡದೆ ಹೋದರೆ ನಿಮ್ಮನ್ನು ಮಹಾ ಸಂಕಟದ ಕಾಲದಲ್ಲಿ ನಾನು ನಿಮ್ಮನ್ನು ಏನು ಮಾಡ್ತೀನಿ, ಇರಿಸ್ತೀನಿ ಎಂಬುದಾಗಿ ಆವತ್ತಿನ ದಿವಸದಲ್ಲಿ ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ ಪ್ರಿಯರೇ, ನಾವು ಇವತ್ತಿನ ದಿವಸ ಸಭೆಯಾಗಿ ಒಂದು ವೇಳೆ ನಮಗೆ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಸಂಗತಿಗಳು ಯಾವಿದಾವೋ ಅವುಗಳನ್ನು ಸಂಪೂರ್ಣವಾಗಿ ನಾವೇನು ಮಾಡಬೇಕು, ಬಿಡುವಂಥವರಾಗಬೇಕು. ದೇವರ ಸ್ಥಾನದಲ್ಲಿ ಮತ್ತೊಬ್ಬರನ್ನು ಯಾರನ್ನೂ ಕೂಡ ನಾವೇನು ಮಾಡಬಾರ್ದು, ಕೊಳ್ಳಿರಿಸಬಾರ್ದು. ದೇವರ ವಾಕ್ಯ ಹೇಳುತ್ತೆ, ಆತನೇ ಆಕಾಶವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಕಣ್ಣಿಗೆ ಕಾಣದಿರುವ ಎಲ್ಲ ಜಗತ್ತನ್ನು ಆತನ ಏನು ಮಾಡಿದ್ದಾನೆ, ತನ್ನ ಬಾಯ ಮೂಲಕವಾಗಿ ಆತನು ಸೃಷ್ಟಿ ಮಾಡಿದ್ದಾನೆ ಪ್ರೇರ. ಆ ಸೃಷ್ಟಿಕರ್ತ ನಮಗೆ ಸಿಕ್ಕಿರುವಾಗ ಆತನ ಸ್ಥಾನವನ್ನು ಮತ್ತೆ ನಾವು ಲೌಕಿಕವಾಗಿರ್ತಕ್ಕಂಥ ಮನುಷ್ಯನ ಕಲ್ಪನೆ ಅಥವಾ ಮನುಷ್ಯನ ಒಂದು ಪುರಾಣದ ಮೂಲಕವಾಗಿ ಬಂದಿರತಕ್ಕಂಥ ವಿಷಯಗಳಿಗೆ ನಾವೇನು ಮಾಡಬಾರ್ದು ರೀ, ಕೊಡಬಾರ್ದು ಪ್ರೇರ. ಅನೇಕರು ಕಲ್ಪನೆ ಮೂಲಕವಾಗಿ ದೇವರು ಈ ರೀತಿಯಾಗಿ ಇರ್ಬೋದು ಅಂತೇಳಿ ಏನು ಮಾಡಿದ್ದಾರೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಗ್ರೀಕ್ ಮತ್ತು ನಾವು ನೋಡುವಾಗ ಒಂದು ಮೈಥಾಲಜಿ, ಗ್ರೀಕ್ ಪುರಾಣಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಮೆಸೊಪೊಟೇಮಿಯಾ ಆ ಒಂದು ಭಾಗದಲ್ಲಿ ದೇವರುಗಳ ಕುರಿತಾಗಿ ಏನು ಮಾಡ್ತಾ ಇದ್ದಾರೆ, ಅವರು ಬೇರೆಯಾಗಿರ್ತಕ್ಕಂಥ ಚಿತ್ರಣವನ್ನು ಅವರು ಬರ್ಕೊಂಡಿದ್ದಾರೆ ಪ್ರೇರ. ಅಲ್ಲಿಯ ಮೂಲಕವಾಗಿ ನಮ್ಮ ಭಾರತ ದೇಶಕ್ಕೂ ಕೂಡ ಅವು ಬಂದಿರುವಂಥದ್ದು. ಈ ಎಲ್ಲ ಹೆಸರುಗಳು ಅಲ್ಲಿಯೂ ಕೂಡ ಇರುವಂಥವುಗಳಾಗಿದ್ದಾವೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ಅದನ್ನು ಭಾಳ ಆಳವಾಗಿ ನಾವು ನೋಡಿದಾಗ ಎಲ್ಲ ಸಂಗತಿಗಳು ನಮಗೆ ಗೊತ್ತಾಗುತ್ತೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರೇರೆ, ಸೈತಾನನು ಏನಂತ ಹೇಳಿದ ಅವರಿಗೆ, ನೀವು ಹಣ್ಣನ್ನು ತಿಂದ ದಿವಸ ಏನಾಗ್ತೀರಿ, ನೀವು ದೇವರಂತೆ ಆಗ್ಬಿಡ್ತೀರಿ. ಇವತ್ತು ಮನುಷ್ಯರೆಲ್ಲರೂ ಕೂಡ ನಾನು ದೇವರು, ನೀನು ದೇವರು ಅಂತೇಳಿ ಅನೇಕ ಮನುಷ್ಯರು ದೇವರ ಸ್ಥಾನವನ್ನು ಏನು ಮಾಡ್ತಾ ಇದ್ದಾರೆ, ತಂದುಕೊಳ್ತಾರೆ. ಯೇಸು ಸ್ವಾಮಿ ಕೂಡ ಹೇಳಿದ್ರು ಏನಂತೇಳಿ, ನನ್ನ ಹೆಸರಿನಲ್ಲಿ ಅನೇಕರು ಬಂದು ನಿಮ್ಮನ್ನು ಮೋಸ ಮಾಡ್ತಾರೆ, ನಾನೇ ಕ್ರಿಸ್ತನ್ ಎಂಬುದಾಗಿ ಹೇಳಿಕೊಳ್ತಾರೆ ಅಂತೇಳಿ. ಇವತ್ತಿನ ದಿವಸ ನೋಡ್ರಿ, ಮೀಡಿಯಾಗಳಲ್ಲಿ ನಾವು ನೋಡುವಾಗ ಅನೇಕರು ನಾನೇ ಯೇಸು ಸ್ವಾಮಿ, ನಾನೇ ಯೇಸು ಕ್ರಿಸ್ತನ್ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಹೇಳಿಕೊಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಶರೀರಧಾರಿಯಾಗಿ ಒಂದು ಸಾರಿ ಆತನ ಆಲ್ರೆಡಿ ಹುಟ್ಟಿದಾನೆ, ಮತ್ತೆ ಆತನು ಬರಲಿಕ್ಕಿದ್ದಾನೆ. ಹೆಂಗೆ ಬರ್ತಾನೆ, ಈಗ ಬರಬೇಕಾದ್ರೆ ರಾಜನಾಗಿ ಬರ್ತಾನೆ. ಮತ್ತೆ ಆತನು ಎಲ್ಲೋ ಹುಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಅಲ್ಲಿ ದೇವರು ಆಲ್ರೆಡಿ ಹುಟ್ಟಿದ್ದಾನೆ, ನಮಗೋಸ್ಕರವಾಗಿ ಆತನು ಯಜ್ಞವಾಗಬೇಕಾಗಿತ್ತು, ಯಜ್ಞವನ್ನು ಜರುಗಿಸಿದ್ದಾನೆ. ಆತನು ಮತ್ತೆ ನಮಗೋಸ್ಕರವಾಗಿ ಬರ್ತಾನೆ, ಸಭೆಗೋಸ್ಕರವಾಗಿ ಆತನು ಮಧ್ಯಾಕಾಶದಲ್ಲಿ ರಹಸ್ಯವಾಗಿ ಬರಲಿಕ್ಕಿದ್ದಾನೆ. ಆತನು ಮತ್ತೆ ಸಭೆಯನ್ನು ಕರೆದುಕೊಂಡು ಭೂಮಿ ಮೇಲೆ ತನ್ನ ಪಾದಗಳನ್ನು ಇಡಲಿಕ್ಕಿದ್ದಾನೆ. ಅಲ್ಲಿ ಆತನು ಅವಾಗ ಎಲ್ಲೋ ಹುಟ್ಟಿ ಆತನು ಬರಬೇಕಾಗಿಲ್ಲ. ಆತನು ಹೆಂಗೆ ಬರ್ತಾನೆ ರೀ, ನೇರವಾಗಿ ದೇವಾದಿ ದೇವನಾಗಿ ರಾಜಾದಿರಾಜನಾಗಿ ಏನು ಮಾಡ್ತಾನೆ, ಯಾವ ಬೆಟ್ಟದಿಂದ ತನ್ನ ಕಾಲನ್ನು ಮೇಲಕ್ಕೆತ್ತಿ ಆತನು ಮೇಲಕ್ಕೆ ಆರೋಹಣನಾಗಿ ಉಳಿದ್ನು, ಅದೇ ಬೆಟ್ಟದ ಮೇಲೆ, ಓಲಿಯುವ ಬೆಟ್ಟದ ಮೇಲೆ ಪುನಃ ಎಣ್ಣೆ ಮರಗಳ ಗುಡ್ಡದ ಮೇಲೆ ಪುನಃ ಆತನೇನು ಮಾಡ್ತಾನೆ, ಇಳಿಯಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಇವತ್ತಿನ ದಿವಸ ಅನೇಕರು ದೇವರ ಸ್ಥಾನವನ್ನು ಏನು ಮಾಡ್ತಾ ಇದ್ದಾರೆ, ತಾವು ತೆಗೆದುಕೊಳ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವ್ರ ವಾಕ್ಯ ಹೇಳುತ್ತೆ, ಆ ಒಂದು ಆತ್ಮೀಯ ವ್ಯಭಿಚಾರ ಯಾವುದಿದೆಯೋ ಆ ಆತ್ಮೀಯ ವ್ಯಭಿಚಾರ ಸಂಪೂರ್ಣವಾಗಿ ದೂರ ಆಗಬೇಕು. ಅದರ ಸಲುವಾಗಿ ಬಸವಣ್ಣವರೊಂದು ವಚನವನ್ನು ಹೇಳಿದ್ದಾರೆ. ಅನೇಕ ಸರ್ ನಾನು ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ಏನಂತ ಹೇಳಿದ್ರೆ,
ಕಟ್ಟಿಕೊಂಡ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ, ನಂಬಬಲ್ಲ ಭಕ್ತನಿಗೆ ದೇವರೊಬ್ಬನೇ ಕಾಣಿರೋ ಕೂಡಲ ಸಂಗಮ ದೇವ ಎಂಬುದಾಗಿ. ಅಂದರೆ ದೇವರು ಒಬ್ಬನೇ ಇದ್ದಾನೆ. ಆ ಭಕ್ತನು ಯಾವ ನಂಬ್ತಾನೋ ಆ ಭಕ್ತನಿಗೆ ದೇವರು ಒಬ್ಬ ಆತನೇ. ಒಂದು ವೇಳೆ ಹೆಂಡತಿ ಆಕೆಗೆ ಅನೇಕ ಗಂಡಂದ್ರಿದ್ರೆ ಆಕೆಯನ್ನು ಬೇರೆಯಾಗಿ ಕರೀತಾರೆ, ಆ ಹೆಸರು ಬೇರೆಯಾಗಿ ಕರೀತಾರೆ. ಅದಕ್ಕಾಗಿ ಪತಿವ್ರತೆ ಎನ್ನುವಂಥ ಒಂದು ಧರ್ಮ ಯಾವುದಿದೆಯೋ ಅದು ಆತ್ಮೀಯ ಜಗತ್ತಿಗೂ ಕೂಡ ಅಳವಡಿಸಿಕೊಳ್ಳುವಂಥ ಒಂದು ಸ್ಥಿತಿ ಆಗಿದೆ. ಅದರ ಸಲುವಾಗಿ ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ತೀವಿ ಏನಂತೇಳಿ, ಪತಿಯೇ ಪರದೈವ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಪತಿಯಾಗಿದ್ದೇನೆ. 54ನೇ ಅಧ್ಯಾಯದಲ್ಲಿ ಅನಿಸುತ್ತೆ, ಏಷ್ಯನ್ ಪ್ರವಾದನೆ ಗ್ರಂಥದಲ್ಲಿ ಅಲ್ಲಿ ದೇವರು ಮಾತಾಡ್ತಾ ಇದ್ದಾನೆ, ನಾನೇ ನಿಮ್ಮ ಪತಿ. ಒಂದು ಸಾರಿ ಆ ವಚನವನ್ನು ಓದಿಕೊಳ್ಳೋಣ. ಏಷ್ಯ 54 ಉತ್ತರ 5ನೇ ವಚನ. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ, ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ, ಸರ್ವಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇರೆ ದೇವರು ಪತಿ ಅಂದ್ರೆ ಏನ್ರಿ, ಎಲ್ಲ ವಿಷಯದಲ್ಲಿ ಆತನು ನೋಡಿಕೊಳ್ಳುವಂಥ ವ್ಯಕ್ತಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರೇರೆ, ಈ ಯೆಜಬೇಲಳು ಎನ್ನುವಂಥ ಸ್ತ್ರೀಗೆ ಸಂಬಂಧಪಟ್ಟಿರ್ತಕ್ಕಂಥ ಬೋಧನೆಗಳು, ಆಕೆಗೆ ಸಂಬಂಧಪಟ್ಟಂಥ ಕಾರ್ಯಗಳು ಒಂದು ವೇಳೆ ಸಭೆಯೇ ನಿನ್ನಲ್ಲಿ ಇರುವುದೇ ಆದರೆ ನೀನು ಮಹಾ ಸಂಕಟದಲ್ಲಿ ಬೀಳಲಿಕ್ಕಿದೆ. ಅದಕ್ಕಾಗಿ ಅವುಗಳನ್ನು ನೀನು ಬಿಟ್ಟು ಬಿಡಲೇಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದೇ ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ಒಂದ್ಸಾರಿ ಈ ಸಮಯದಲ್ಲಿ ನಾವು ನೋಡೋಣ. ಅದೇ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 5ನೇ ವಚನ. ಜಯಶಾಲಿ ಹೀಗೆ ಶುಭವಸ್ತ್ರಗಳನ್ನು ಹೊದಿಸುವರು, ಜೀವಬಾಧ್ಯರ ಪಟ್ಟಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ದೂತರ ಮುಂದೆಯೂ ಒಪ್ಪುವೆನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೋಗ್ಯವಾಗಿ ಯಾರು ನಡೀತಾರೋ, ಯೋಗ್ಯವಾಗಿ ದೇವರ ಬರುವಿಕೆಗೋಸ್ಕರವಾಗಿ ಯಾರು ಸಿದ್ಧರಾಗಿ ತಮ್ಮ ಭಕ್ತಿಯನ್ನು ಜೀವಿತವನ್ನು ಕಟ್ಟಿಕೊಂಡು ಜೀವಿಸ್ತಾ ಇರ್ತಾರೋ, ದೇವರು ಅವರ ಹೆಸರನ್ನು ಏನು ಮಾಡಲ್ಲಂತೆ, ಅಳಿಸಿ ಬಿಡದೆ. ವಾಕ್ಯ ಏನು ಹೇಳ್ತಾ ಇದೆ, ಅಳಿಸೋದಿಲ್ಲ, ಆತನು ಡಿಲೀಟ್ ಮಾಡೋದಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಈಗ ಪ್ರೆಸೆಂಟಾಗಿ. ಹಲ್ಲೆಲೂಯಾ, ದೇವರು ನಮ್ಮ ಹೆಸರುಗಳನ್ನು ಏನು ಮಾಡೋದಿಲ್ಲ ರೀ, ಜೀವಬಾಧ್ಯರ ಪಟ್ಟಿಯಿಂದ ಏನು ಮಾಡಲ್ಲ, ಆತ ತೆಗೆದು ಹಾಕೋದಿಲ್ಲ ಪ್ರಿಯರೇ. ಆತನ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳ್ತಾ ಇದೆ, ಜೀವಬಾಧ್ಯರ ಪಟ್ಟಿಯಿಂದ ನಾನು ಅವನ ಹೆಸರನ್ನು ಅಳಿಸಿ ಬಿಡದೆ ಅವನನ್ನು ನನ್ನವನೆಂದು ತಂದೆಯ ಮುಂದೆಯೂ ದೂತರ ಮುಂದೆಯೂ ಕೂಡ ನಾನು ಏನು ಮಾಡ್ತೀನಿ, ಒಪ್ಪುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂದರೆ, ನಾವು ಸಿದ್ಧವಾಗಿ ಇರಬೇಕು. ದೇವರ ಬರುವಿಕೆಗೋಸ್ಕರವಾಗಿ ಸಂಪೂರ್ಣವಾಗಿ ನಾವು ಸನ್ನದ್ಧರಾಗಿ ಇರಬೇಕು. ದೇವರು ಆತನು ಯಾವ ರೀತಿಯಾಗಿ ಈ ಲೋಕವನ್ನು ಬಿಟ್ಟು ಹೋಗಬೇಕಾದ್ರೆ ಹೇಳಿದನು, ನಾನು ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಇಗೋ ನಾನು ಬೇಗನೆ ಬರುತ್ತೇನೆ, ಅವನವನ ನಡವಳಿಕೆ ಪ್ರಕಾರವಾಗಿ ಕೊಡತಕ್ಕ ಪ್ರತಿಫಲ ನನ್ನ ಬಳಿಯಲ್ಲಿದೆ ಎಂಬುದಾಗಿ. ಲೋಕಕ್ಕೆ ಆತನು ಏನು ಮಾಡಲಿಕ್ಕಿದ್ದಾನೆ, ನ್ಯಾಯ ತೀರಿಸಲಿಕ್ಕಿದ್ದಾನೆ. ಸಭೆಯವರು ಕಾದುಕೊಂಡಿರುವ ಕಾರಣಕ್ಕಾಗಿ ಆತನು ಅವರಿಗೆ ಬಹುಮಾನಗಳನ್ನು ಕೊಡಲಿಕ್ಕಿದ್ದಾನೆ. ಪ್ರತಿಯೊಬ್ಬರನ್ನು ಆತನು ಅವರಿಗೆ ಹೊಸ ಹೊಸ ಹೆಸರನ್ನು ಆತನು ಏನು ಮಾಡಲಿಕ್ಕಿದ್ದಾನೆ, ಕೊಡಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಆ ರಕ್ಷಣೆಯನ್ನು ಹೊಂದಿದಂಥ ಗುಂಪು ಯಾವುದಿದೆಯೋ, ಬಲಗಡೆ ಇರ್ತಕ್ಕಂಥ ಕುರಿಗಳ ಗುಂಪು ಯಾವುದಿದೆಯೋ, ಅವರಿಗೆ ಆತನು ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಆವತ್ತಿನ ದಿವಸ ಜರುಗಿಸ್ಲಿಕ್ಕಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಇವತ್ತಿನ ದಿವಸ ಸಭೆಯಾಗಿ ಕೂಡುವಂಥದ್ದನ್ನು ಬಿಡದೆ, ಪ್ರಾರ್ಥನೆಯನ್ನು ಬಿಡದೆ, ನಾವು ದೇವಾಲಯದಲ್ಲಿ ಇರುವಂಥದ್ದನ್ನು ಬಿಡದೆ, ಸಂಪೂರ್ಣವಾಗಿ ಸಭೆಯಲ್ಲಿ ಇದ್ದು ಒಂದು ವೇಳೆ ಬೇರೆ ಅನ್ಯವಾಗಿರ್ತಕ್ಕಂಥ ಕಾರ್ಯಗಳು ನಮ್ಮಲ್ಲಿದ್ದರೆ ಅವುಗಳನ್ನು ಬಿಟ್ಟು ಸಂಪೂರ್ಣವಾಗಿ ನಾವೇನು ಮಾಡಬೇಕು ರೀ, ದೇವರ ಬರುವಿಕೆಗಾಗಿ ಸಿದ್ಧವಾಗಬೇಕು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅವ್ರನ್ನ ಏನಂತ ಕರಿತಾರಂತೆ, ಜಯಶಾಲಿಗಳು ಎಂಬುದಾಗಿ. ಯಾಕಂದರೆ ಅವರು ದೇವರ ರೀತಿಯಲ್ಲಿ ಈ ಲೋಕದಲ್ಲಿ ಆತನ ರಕ್ತದ ಮೂಲಕವಾಗಿ, ಆತನ ನಾಮ ವಾಕ್ಯದ ಮೂಲಕವಾಗಿ ಏನು ಮಾಡಿದ್ರಿ, ಸೈತಾನನನ್ನು ಅವರು ಏನು ಮಾಡಿದರು, ಜಯಿಸಿದರು ಪ್ರಿಯರೇ. ಒಂದ್ಸಾರಿ ನೀವು ಆ ವಚನ 12ನೇ ಅಧ್ಯಾಯ ಕೊನೆಯದಾಗಿ ಪ್ರಕಟಣೆ ಸಿಕ್ಕರೆ ಓದ್ರಿ, 11ನೇ ವಚನ. ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರನ್ನ ಜಯಿಸಿದ್ರಿ, ದೂರುಗಾರನಾಗಿರ್ತಕ್ಕಂಥ ಸೈತಾನನನ್ನು, ಈ ಲೋಕವನ್ನು ಅವ್ರು ಏನು ಮಾಡ್ತಾರೆ, ಜಯಿಸ್ತಾರೆ. ಅವರಂದ್ರೆ ಯಾರು,
ನಾವೇ. ಯಾರ್ರೀ? ಸಭೆಯವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಜಯಶಾಲಿಗಳನ್ನು ದೇವ್ರು ಏನು ಮಾಡ್ತಾನಂತೆ, ಅವರ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ಅಳಿಸಿ ಬಿಡದೆ ಅವ್ರನ್ನೇನು ಮಾಡ್ತಾನೆ ರೀ, ದೇವರ ಮುಂದೆ ಮತ್ತು ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೂತರ ಮುಂದೆ, ಇವರು ನನ್ನವರೇ, ನನ್ನ ಪಕ್ಷದವರೇ, ನಾನು ಬಂದಾಗ ಎಲ್ಲ ವಿಷಯದಲ್ಲಿ ಇವರು ನನ್ನನ್ನು ನೋಡಿಕೊಂಡ್ರು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ 25ನೇ ಅಧ್ಯಾಯದಲ್ಲಿ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಏನಂತ ಹೇಳಿ, ನಾನು ಹಸಿವೆಯಲ್ಲಿ ಇದ್ದೇನೋ, ನೀವು ನನಗೆ ಊಟ ಮಾಡೋದಕ್ಕೆ ಕೊಟ್ಟಿರಿ, ನಾನು ಬೆತ್ತಲೆಯಾಗಿದ್ದೇನೋ, ನನಗೆ ಉಡುವುದಕ್ಕೆ ಬಟ್ಟೆಯನ್ನು ಕೊಟ್ಟಿರಿ, ನಾನು ಸೆರೆಮನೆಯಲ್ಲಿ ಬಿದ್ದಿದ್ದೇನೋ, ನೀವು ನನ್ನನ್ನು ನೋಡಲಿಕ್ಕೆ ಬಂದಿರಿ, ನಾನು ದಾಹವುಳ್ಳವನಾಗಿದ್ದೇನು, ನೀವು ನನಗೆ ನೀರನ್ನು ಕೊಟ್ಟಿರಿ ಎಂಬುದಾಗಿ. ಯಾರ ಕುರಿತಾಗಿ ಹೇಳುವಂಥದ್ದು? ಯಾರ ಕುರಿತಾಗಿರಿ? ಸಭೆಯಾಗಿರ್ತಕ್ಕಂಥ ಆತನನ್ನು ಅನುಸರಿಸಿ ನಡೆದಂಥವರ ಕುರಿತಾಗಿ ಹೇಳಿರ್ತಕ್ಕಂಥ ಒಂದು ಸಂಗತಿ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಆ ವಿಷಯ ಒಂದ್ಸಾರಿ ಓದ್ತೀರಾ? 25ನೇ ಅಧ್ಯಾಯ 35ನೇ ವಚನ ನೋಡ್ರಿ. ನಾನು ಹಸಿದಿದ್ದೇನೆ, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೇನೆ, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೇನೆ, ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಮನೆಯಲ್ಲಿ ಇದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಆವತ್ತಿನ ದಿವಸ ದೇವರು ನಮ್ಮ ಪಕ್ಷವಾಗಿ ಆತನು ಮಾತಾಡ್ತಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ ಈ ಸಂಗತಿಗಳನ್ನು ನಾವೇನು ಮಾಡಬೇಕು? ಅನುಸರಿಸಿ ನಡಬೇಕು. ನಾವು ಬಿಡದೆ ಈ ಎಲ್ಲ ಕಾರ್ಯಗಳನ್ನು ನಾವೇನು ಮಾಡಬೇಕು? ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಸ್ತೋತ್ರವನ್ನು ಅರ್ಪಿಸುವಂಥದ್ದನ್ನು ಕೂಡ ನಾವು ಬಿಡಬಾರ್ದು ಅಂತೇಳಿ ಏನು ಮಾಡುತ್ತೆ ದೇವ್ರ ವಾಕ್ಯ ನಮಗೆ ತಿಳಿಸುತ್ತೆ ಪ್ರಿಯರು. ಅಂದರೆ ದೇವರನ್ನು ಆರಾಧಿಸುವಂಥದ್ದು, ದೇವರನ್ನು ಆಡಿ ಹೊಗಳಿ ಕೊಂಡಾಡುವಂಥದ್ದನ್ನು ನಾವು ಏನು ಮಾಡಬೇಕು? ಅನುಸರಿಸಿ ನಡೆಯುವವರಾಗಬೇಕು. ಅದನ್ನು ಬಿಟ್ಟು ಬಿಡದೆ ಅವುಗಳನ್ನು ಸಂಪೂರ್ಣವಾಗಿ ನಾವು ಕೈಕೊಂಡು ನಡೆಯುವಂಥವ್ರು ಆಗಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಈ ಮುಂಜಾನೆ ಜಾವದಲ್ಲಿ ನಾವು ಈ ಸಂಗತಿಗಳನ್ನು ಬಿಡದೆ, ಸಂಪೂರ್ಣವಾಗಿ ಬಿಟ್ಟು ಬಿಡದೆ ಅವುಗಳನ್ನು ನಾವು ಅನುಸರಿಸಿ ನಡೆಯೋಣ. ಯಾವ ರೀತಿಯಾಗಿ ಪ್ರಾರ್ಥನೆ ಎನ್ನುವಂಥ ಶಕ್ತಿ, ಒಂದು ಆಯುಧವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಒಂದು ಆಯುಧದ ಮೂಲಕವಾಗಿ ನಾವು ಎಲ್ಲ ಕುತರ್ಕಗಳನ್ನು, ಎಲ್ಲ ದೊಡ್ಡ ಕಟ್ಟಡಗಳನ್ನು, ಎಲ್ಲ ಸೈತಾನನ ಉಪಾಯಗಳನ್ನು, ಆಲೋಚನೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ, ಅದು ದೊಡ್ಡ ಎರಿಕ ಕೋಟೆಯಾಗಿರಲಿ, ಗೊಲ್ಯಾತನೇ ಆಗಿರಲಿ, ಭಯಂಕರವಾಗಿರ್ತಕ್ಕಂಥ ಕೆಂಪು ಸಮುದ್ರವೇ ಆಗಿರಲಿ, ಒಂದು ಪ್ರಾರ್ಥನೆ, ಆತನಲ್ಲಿ ಇದ್ದುಕೊಂಡು ಆತನನ್ನು ನಂಬಿದವರಾಗಿ ಆತನಲ್ಲಿ ಭಯಭಕ್ತಿಯ ಜೀವಿತವನ್ನು ಜೀವಿಸಿರ್ತಕ್ಕಂಥ ಮಾಡುವಂಥ ಒಂದು ಪ್ರಾರ್ಥನೆ ಸಾಕು. ಎಲ್ಲ ಕುತರ್ಕಗಳನ್ನು, ಎಲ್ಲ ಕೋಟೆಗಳನ್ನು ನಾವು ಕೆಡವಿ ಬೀಳಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅವ್ರು ಯಾವಾಗಲೂ ದೇವಾಲಯದಲ್ಲಿ ಎಡೆಬಿಡದೆ ದೇವರ ಉಪದೇಶವನ್ನು ಮಾಡುತ್ತಾ, ಅವರು ಎಡೆಬಿಡದೆ ದೇವರ ಉಪದೇಶವನ್ನು ಕೇಳುವವರಾಗಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ, ಸಹೋದರರ ಅನ್ಯೋನ್ಯತೆಯಲ್ಲಿ ಅವರು ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದರು ಎಂಬುದಾಗಿ ಇವತ್ತು ಆ ಒಂದು ಉಜ್ಜೀವನ ನನ್ನಲ್ಲಿ, ನಮ್ಮೆಲ್ಲರಲ್ಲಿ ಸಹೋದರ ಸಹೋದರಿಯ ಬರಬೇಕಾಗಿದೆ. ಒಂದು ವೇಳೆ ಇವುಗಳನ್ನು ನಾವು ಅಲಕ್ಷ್ಯ ಮಾಡಿದ್ದೇವೇನೋ, ನಿರ್ಲಕ್ಷ್ಯ ಮಾಡಿದ್ದೇವೇನೋ, ಈ ಸಮಯದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಇವುಗಳನ್ನು ಬಿಡದೆ ಸಂಪೂರ್ಣವಾಗಿ ಇವುಗಳನ್ನು ಮಾಡುವುದರಿಂದ ಯಾವ ಆಶೀರ್ವಾದಗಳು ನಮಗೆ ಪ್ರಾಪ್ತವಾಗಿರ್ತವೆ ಎನ್ನುವಂಥ ಸಂಗತಿಗಳನ್ನು ಈ ಸಮಯದಲ್ಲಿ ನಾವು ಕಂಡುಕೊಂಡಂಥವರಾಗಿದ್ದೇವೆ. ಇವುಗಳನ್ನು ಮಾಡುವಂಥವರು ದೈವಿಕವಾಗಿರ್ತಕ್ಕಂಥ ಪ್ರತಿಯೊಂದು ಆಶೀರ್ವಾದಕ್ಕೆ ಅವರು ಪಾತ್ರರಾಗ್ತಾರೆ. ದೇವರು ಅವರನ್ನು ಬಿಡದೆ ಸಂಪೂರ್ಣವಾಗಿ ಆತನವರನ್ನು ಎಲ್ಲ ವಿಷಯಗಳಲ್ಲಿ, ಸಂಗತಿಗಳಲ್ಲಿ ಆತನು ಅವರ ಸಂಗಡ ಇದ್ದು, ಯಾವ ರೀತಿಯಾಗಿ ಪೌಲನನ್ನು ಬಿಡದೆ ಒಬ್ಬಂಟಿಗನಾಗಿರುವಾಗಲೂ ಕೂಡ ಪೌಲನ ಪಕ್ಷವಾಗಿ ಯಾರೂ ಇರಲಾರ್ದಂಥ ಸಮಯದಲ್ಲಿ, ಆದರೆ ದೇವರು ನನ್ನ ಬಳಿಯಲ್ಲಿ ನಿಂತು ನನಗೆ ಧೈರ್ಯವನ್ನು ಕೊಟ್ಟನು ಎಂಬುದಾಗಿ, ಆತನು ನನ್ನ ಬಳಿಯಲ್ಲಿದ್ದ ಕಾರಣಕ್ಕಾಗಿ ನಾನು ಎಲ್ಲವುಗಳನ್ನು ಜಯಿಸಿದ್ದೇನೆ ಎಂಬುದಾಗಿ, ಎಲ್ಲರಿಗೂ ಉತ್ತರವನ್ನು ಕೊಟ್ಟೆನು ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಪ್ರಿಯರೇ, ಇವತ್ತಿನ ದಿವಸ ದೇವಾದಿ ದೇವರು ನಿನ್ನ ಬಳಿಯಲ್ಲಿರುವಾಗ ಆತನನ್ನು ಬಿಡದೆ ಸ್ಥಿರವಾಗಿ ನೀನು ಹಿಂಬಾಲಿಸಿ ನಡೆಯುವಂಥ ಸಮಯದಲ್ಲಿ ಎಲ್ಲ ಆಶೀರ್ವಾದಗಳು ನಿನ್ನ ಬಳಿಯಲ್ಲಿ ದೇವರು ಖಂಡಿತವಾಗಿ ತರುವಂಥ ಆತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಎಲ್ಲರೂ ಏಕೀಭವಿಸೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂತೆ ನೀವು ಸಹಾಯ ಮಾಡಿ ನಡೆಸಪ್ಪ. ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತಾ ಇದ್ದೀವಪ್ಪ,
ಕರ್ತನೆ, ಈ ಸಂಗತಿಗಳನ್ನು ಬಿಡದೆ ನೀವು ಮಾಡಬೇಕೆಂಬುದಾಗಿ ಸ್ವಾಮಿ ನೀವು ತಿಳಿಸಿದ್ದೀರಪ್ಪ. ಸ್ತೋತ್ರ. ಸಭೆಯಾಗಿ ಕೂಡುವಂಥದ್ದನ್ನು, ಉಪದೇಶ ಮಾಡುವಂಥದ್ದನ್ನು, ಉಪದೇಶ ಕೇಳುವಂಥದ್ದನ್ನು, ಪ್ರಾರ್ಥನೆ ಮಾಡುವಂಥದ್ದನ್ನು, ಒಂದು ವೇಳೆ ಸಭೆಯಾಗಿರುವಾಗ ಕೆಲವೊಂದು ಲೌಕಿಕ ವಿಷಯಗಳು ಬಂದಾಗ ಅವುಗಳನ್ನು ಬಿಟ್ಟು ಕರ್ತನೆ ನಿನ್ನಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ನಡೆಯುವಂಥದ್ದನ್ನು, ನಿನ್ನನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುವುದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಅರ್ಹತೆ ಉಳ್ಳಂಥ ಕೆಲವೊಂದು ವಿಷಯಗಳನ್ನು ಸ್ವಾಮಿ ನಮಗೆ ನೀವು ಬೋಧಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಸಂಪೂರ್ಣವಾಗಿ ನಿನಗೆ ಮೆಚ್ಚುಗೆಯಾಗಿ, ನಿನಗೆ ವಿಧೇಯರಾಗಿ, ನಿನ್ನನ್ನೇ ಸ್ವಾಮಿ ಕರ್ತನೆ ಸ್ವಾಮಿ ಆರಾಧಿಸುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಪ್ಪ. ಈ ಲೋಕ ಒಂದು ಮಾಯ ಸ್ವಾಮಿ, ಮಾಯವಾದ ಈ ಲೋಕದಲ್ಲಿ ಸ್ವಾಮಿ ದೇವರೇ ಸಂಪೂರ್ಣವಾಗಿ ನಿಜನು ನೀನೆಂಬುದಾಗಿ, ಸತ್ಯವಂತನು ನೀತಿವಂತನು ನೀನೆಂಬುದಾಗಿ ನಾವು ತಿಳಿದುಕೊಂಡು ಸ್ಥಿರವಾದ ಆಸ್ತಿ ನೀನಾಗಿದ್ದೀ ಎಂಬುದಾಗಿ ಗ್ರಹಿಸಿಕೊಂಡು ಕರ್ತನೆ ಸ್ವಾಮಿ ನಿನ್ನಲ್ಲಿಯೇ ಇರುವ ಹಾಗೆ ನಮ್ಮೆಲ್ಲರನ್ನ ಅಣಿಗೊಳಿಸಿ, ಬಲಪಡಿಸಿ, ಸಿದ್ಧಪಡಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಇವರೆಲ್ಲರ ಜೀವಿತಗಳಲ್ಲಿ ಒಂದು ವೇಳೆ ಯಾವುದಾದ್ರೂ ಕೊರತೆಗಳಿದ್ದರೆ, ಶಾರೀರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಸ್ವಾಮಿ, ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಕರ್ತನೆ, ಅದೇ ರೀತಿಯಾಗಿ ಹೊಲಗಳ ಸಮಸ್ಯೆ ಕರ್ತನೆ ಸ್ವಾಮಿ, ಬಂಧು ಬಾಂಧವ್ಯರಲ್ಲಿರ್ತಕ್ಕಂಥ ಸಮಸ್ಯೆಗಳು ಸಂಪೂರ್ಣವಾಗಿ ಸ್ವಾಮಿ ಅವುಗಳನ್ನು ನೀಗಿಸಯ್ಯ ದೇವರೇ. ಎಲ್ಲರ ವಿಷಯದಲ್ಲಿ ಸ್ವಾಮಿ ಸಮಾಧಾನದಿಂದ ಇರುವುದಕ್ಕೂ ಪ್ರಯತ್ನ ಪಡಿರಿ ಎಂಬುದಾಗಿ ನೀವು ಹೇಳಿದ ಹಾಗೆ ಸ್ವಾಮಿ ಕರ್ತನೆ ದೇವರೇ, ಈ ಲೋಕ ವ್ಯವಹಾರದಲ್ಲಿ ನಾವು ಇರುವಾಗ ಯಾವ ವಿಷಯದಲ್ಲಿ ನಾವು ತಪ್ಪಿ ಹೋಗದೆ ಸ್ಥಿರವಾಗಿ ನಿನ್ನನ್ನು ಹಿಂಬಾಲಿಸಿ ನಡೆಯುವ ಮಕ್ಕಳಾಗುವಂತೆ ಕರ್ತನೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಿಶೇಷವಾಗಿ ತಿಮ್ಮಾಪುರ ಗ್ರಾಮವನ್ನು ಸ್ವಾಮಿ ಆಶೀರ್ವಾದ ಮಾಡಯ್ಯ. ಅನೇಕ ಆತ್ಮಗಳು ಸ್ವಾಮಿ ನಾಶನದ ಕಡೆಗೆ ಹೋಗದ ಹಾಗೆ ಸ್ವಾಮಿ ಕರ್ತನೆ ನಿತ್ಯ ಜೀವ ಮಾರ್ಗ, ಸತ್ಯ ಮಾರ್ಗವಾಗಿರುವಂತೆ ನಿನ್ನ ಬಳಿಗೆ ಬರುವಂತೆ, ನಿನ್ನನ್ನು ನಂಬುವಂತೆ ನೀನೇ ದೇವರೆಂಬುದಾಗಿ ತಿಳಿದುಕೊಂಡು ಗ್ರಹಿಸಿಕೊಂಡು ಜೀವಿಸಲಿಕ್ಕಾಗುವಂತೆ ಪ್ರತಿಯೊಬ್ಬರ ಮನೋನೇತ್ರಗಳನ್ನು ಬೆಳಗಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವ ಅಲಂಕರಿಸಿ ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಗಡಲ್ಲೂ ಸಕಲ ಸದ್ಭಕ್ತರ ಸಂಗಡಲ್ಲೂ ಪ್ರಪಂಚದ ಎಲ್ಲ ಮನುಷ್ಯರ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ, ಯೇಸು ರಕ್ತಕ್ಕೆ ಜಯ.